53 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇದು ಸರಿ ಇರುವ ಕಾರಣಕ್ಕಾಗಿ ಆಯ್ಕೆ ಆಗಿರ್ತಕ್ಕಂಥ ಘೋಷಣೆ ಆಗಿದೆ. ಇಲ್ಲಾಂದ್ರೆ ತಡೆ ಹಿಡಿಯುವಂತ ಪ್ರಕ್ರಿಯೆ ಆಗ್ತಾ ಇತ್ತು, ಹೈಕಮಾಂಡ್ ತಡೆ ಹಿಡಿದಿತ್ತು. ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವಂತದ್ದು ಮತ್ತು ಸರಿಯಾಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಒಂದಿಗೆ ಅನೌನ್ಸ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅವ್ರು ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡಾರಿಲ್ಲೋ ಬಿಟ್ಟಾರಿಲ್ಲೋ ನಮ್ಗೆ ಗೊತ್ತಿಲ್ಲ. ಆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದು ಯಾರು ಕೇಳಲ್ರಿ. ಒಂದ್ ಸೈಡ್ ಹೊಂಟೈತದ ಗಾಡಿ. ನೀವು ಹೇಳಿದ್ರಿ ಅವ್ರು ಸರಿಯಾಗಿದೆ, ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ. ಒಮ್ಮೊಮ್ಮೆ ಹೈಕಮಾಂಡ್ ಹಂಗ ನಮ್ಗೆ ಕೇಳಿಲ್ಲ ಅಂತ ಹೇಳಕ್ ಆಗುದಿಲ್ಲ. ಅವ್ರು ಅಲ್ಲಿನೂ ವಿಶ್ವಾಸ ತಗೊಂಡಿಲ್ಲ, ಗಾಡಿ ಹೊಡ್ಲಾಕತ್ತಾರ. ಹಂಗೆ ಇದಕ್ಕೆ ಇದನ್ನೇ ಸ್ಟೇರಿಂಗ್ ಇದು ಕಂಟ್ರೋಲ್ ಉಳಿದಲ್ಲ, 2 ವೀಲ್ಗಳು ಹೆಂಗ್ ಬೇಕು ಹಂಗೆ ಓಡಾಡ್ಲಾಕತ್ತಾವ. ಅಲ್ಲ ಸರ್, ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಂದ್ರೆ ವ್ಯವಸ್ಥೆಗೆ ಅರ್ಥ ಇಲ್ವಾ? ಅಲ್ರಿ, ಗಂಭೀರವಾಗಿ ನೋಡ್ರಿ, ಅವ್ರಿಗೆ ಗುರ್ತಿರ್ಲಿಲ್ಲ, ಈಗ ಗುರ್ತಾಗ್ಲಾಕತ್ತದ. ಒಂದು ಕಾಲಿತ್ತು ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ಅದು ಕಾಲು ಹೋಯ್ತದು. ಅದೇ ಹಳೆ ಕತ್ತಿ ಅದೆಲ್ಲ ಹೋಯ್ತದು. ಸರ್, ಈಗ ವಿಜೇಂದ್ರ ಅಕ್ಕಪಕ್ಕ ಇರೋರು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ನಿನ್ನೆ. ವಿಶ್ವನಾಥ್ ಆಗಿರ್ಬೋದು, ಪ್ರೀತಮ್ ಗೌಡ ಆಗಿರ್ಬೋದು. ಯಾಕೆ ಸುಮ್ಮನೆ ಹಿಂಗೆಲ್ಲ ಗೊಂದಲ ಸೃಷ್ಟಿ ಮಾಡ್ತೀರಾ? ಬಿಟ್ಟು ಹೋಗೋದಾದ್ರೆ ಬಿಟ್ಟು ಹೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಶ್ವನಾಥ್ ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ. ಯಾರಿಗೆ ಹೇಳ್ಯಾರೆ? ಅವ್ರಿಗೆ ಹೇಳ್ಯಾರ ಅಷ್ಟೇ. ಅಲ್ಲಿದು 1 to 1 ಇದೆ. ನೀವು 1 to ಇಡೀ ಸ್ಟೇಟ್ ಅಂತ ಮಾಡ್ಲಕ್ ಹೋಗ್ಬೇಡ್ರಿ. ಅವ್ರದ್ದು ಸುಧಾಕರ್ ಜಗಳ ನಮ್ಗೇನ್ ಸಂಬಂಧ? ಸುಧಾಕರ್ ನೀವು ಇದ್ ಮಾಡಲ್ಲ ಸರ್? ಅವ್ರನ್ನ ಸುಧಾಕರ್ ನಮ್ ಜೊತೆಗಿದ್ದಾರೆ. ವಿಶ್ವನಾಥ್ ನಮ್ ಕಡೆ ಅದಾರಿ. ವಿಶ್ವನಾಥ್ ಅವ್ರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆಲ್ಲ ಬರ್ಕೊಂಡ್ರ. ವಿಶ್ವನಾಥ್ ನಿಷ್ಠೆ BS ಯಡಿಯೂರಪ್ಪಗೆ. ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು. ಕೆಟಗರಿ A+, ಕೆಟಗರಿ B+. ಯಾವಾಗ ಹೋಗ್ತೀರಾ ಅನ್ನೋದು? ಈಗ ಇನ್ನೊಂದು 2-3 ದಿನಗಳಲ್ಲಿ ಬಹುತೇಕ ಆಯ್ಕೆ ಆಗುತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಸಹಮತದಿಂದಲೇ ದೆಹಲಿಯಿಂದಲೇ ಘೋಷಣೆ ಆಗುತ್ತೆ ಅನ್ನುವಂತ ಚರ್ಚೆ ನಡೀತಾ ಇದೆ. ನೀವು ಇನ್ನೂ 2 ದಿನ ಟೈಮ್ ತಗೊಂಡು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅಷ್ಟರಲ್ಲಿ ಘೋಷಣೆ ಆಗೋ ಸಾಧ್ಯತೆ ಇದೆ ಅಂತ ರಾಜ್ಯಾಧ್ಯಕ್ಷರು ಅಷ್ಟು ಫಾಸ್ಟ್ ಮಾಡೋದಿಲ್ರಿ. ಮಾಡ್ಲಿ, ಹೈಕಮಾಂಡ್ ಮಾಡ್ಲಿ. ಅವ್ ಏನೇನು ಮಾಡ್ತಾನ ನೋಡುನು. ಅದು ಇನ್ಯಾಕೆ ನಾವು ಗಡ್ಬಿಡಿ ಅಷ್ಟ್ಯಾಕೆ ನಾವು ಇನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಬರ್ಬೇಕು. ರಾಜ್ಯದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯ ತಗೋಬೇಕು. ಒಮ್ಮೆ ದಿಲ್ಲಿಯಾಗ ಮಾಡ್ತಿದ್ರೆ ಇಷ್ಟೊತ್ತಿಗೆ ಮಾಡೇ ಬಿಡ್ತಿದ್ರಲ್ರಿ. ಮತ್ತೆ ನಾವು ಹೋಗೋದ್ರಿ. ಅದಕ್ಕಾಗಿ ಇಟ್ಟೆಲ್ಲ ಪ್ರತಿಭಟನೆ. ಇಲ್ಲಿ ಅದೇ ಈಗ ಸೆಷನ್ ಚಾಲು ಆಗಿದೆ. ಒಂದು ಈಗ ನಿರ್ಣಯ ಮಾಡ್ತೀವಿ. ಈಗ ತಮಗ ಬಾಳತನ ಕಾಯಿಸಬಾರದು. ತಾವು ಊಟದ ಸಮಯ ಆಗಿದೆ, ತಮ್ಮ ತೊಂದರೆ ಕೊಡಬಾರದು, ತಮ್ಮ ಅಮೂಲ್ಯವಾದ ಸಮಯ ಹಾಳು ಮಾಡಬಾರ್ದು ಅಂತ ಹೇಳಿ ಮೊದಲ ಹಂತದ ನಾವು ತಮ್ಮ ಗಮನಕ್ಕೆ ತಗೊಂಡು ಬಂದೀವಿ. ಈಗ 2ನೇ ಹಂತದಾಗ ಏನು ಲಿಂಬಾಳಿ ಬರೋರು ಅದಾರೆ, ಮತ್ತೆ ಯಾರು ಇವರು ಜೊಲ್ಲೆಯವ್ರು ಬರ್ತಾರೆ. ಎಲ್ಲರೂ ಬರೋದ್ರಿಂದ ಯಾವಾಗ ಹೋಗ್ಬೇಕು ಏನೇನು ಅಂತ ತಯಾರಿ ಮಾಡ್ಕೋತಾ ಇದ್ದೀವಿ. ಒಂದು ಮಾತ್ರ ನಾನು ನಿಮ್ಗೆ ಬಹಳ ಸ್ಪಷ್ಟ ಎಲ್ಲ ಮಾಧ್ಯಮಗಳಿಗೆ ಅತ್ಯಂತ ವಿನಯಪೂರ್ವಕವಾಗಿ ಹೇಳೋದ್ರಂದ್ರೆ, ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂತ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಮಯವಿಲ್ಲ. ಜಿಲ್ಲಾಧ್ಯಕ್ಷ ಮತ್ತೆ ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಬಸವರಾಜ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಇವರೇನಾದ್ರು ನಿಮ್ಮನ್ನ ಭೇಟಿ ಮಾಡುವಂತದ್ದು, ಚರ್ಚೆ ಮಾಡಿರುವಂತದ್ದು ಏನಾದ್ರು? ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ. ಎಲ್ಲಾ ಒಂದೇ ಮನಸ್ಸಾಗಿದೆ. ಒಂದು ನಿರ್ಣಯ ಮಾಡಿಬಿಟ್ಟಿದ್ವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ.